9 ದಿನ 9 ರೈಸ್ ರೆಸಿಪೀಸ್ ಸೀರೀಸ್ನಲ್ಲಿ ಇವತ್ತು ದಿನ 9 ಹೋಟೆಲ್ ಸ್ಟೈಲಲ್ಲಿ ಒಂದು ಡಯಟ್ ಪಲಾವ್, ಅದನ್ನು ರಾಜ್ಮುಡಿ ರೈಸ್ನ ಬಳಸ್ಕೊಂಡು ತುಂಬಾ ಸಿಂಪಲ್ ಆಗಿ ಅಷ್ಟೇ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಮೊದಲಿಗೆ ರಾಜ್ಮುಡಿ ರೈಸ್ನ ಚೆನ್ನಾಗಿ ತಿಕ್ಕಿ ತೊಳೆದು 1 ಗಂಟೆಗಳ ಕಾಲ ನೆನೆಸಿಡ್ತಾ ಇದ್ದೀನಿ. ಒಗ್ಗರಣೆಗೆ ಪಾತ್ರೆಯಲ್ಲಿ ಎಣ್ಣೆ ತುಪ್ಪ ಹಾಕೊಂಡು ಹೋಲ್ ಸ್ಪೈಸಸ್ ಜೊತೆ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಂಡು ಒಂದ್ ಈರುಳ್ಳಿ ಉದ್ದಕ್ಕೆ ಹೆಚ್ಚಿರೋದು ಹಾಕಿ ಚೆನ್ನಾಗಿ ಫ್ರೈ ಆದ್ಮೇಲೆ ಹಸಿಮೆಣಸು, ಕರಿಬೇವು ಮತ್ತೆ 1.5 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದ್ರ ಜೊತೆ 1 ಟೊಮ್ಯಾಟೊ, ಸ್ವಲ್ಪ ಪುದೀನ, ಅದು ಕೂಡ ಸಾಫ್ಟ್ ಆದ್ಮೇಲೆ ಉಪ್ಪು, ಅರಿಶಿನ ಪುಡಿ ಮತ್ತೆ 1 ಸ್ಪೂನ್ ಅಚ್ಚಕಾರದ ಪುಡಿ. ಇದಿಷ್ಟು ಫ್ರೈ ಆದ್ಮೇಲೆ ನಿಮ್ಮ ಮನೇಲಿರೋ ತರಕಾರಿ ಹಾಕ್ಬೋದು. ನಾನಿವತ್ತು ಬೀನ್ಸ್, ಕ್ಯಾರೆಟ್, ಬಟಾಣಿ, ಕ್ಯಾಪ್ಸಿಕಮ್, ಆಲೂಗಡ್ಡೆ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದ್ 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ಟು ಬೇಕ್ ಬಿಡ್ಬೇಕು. ತರಕಾರಿ ಬೆಂದ್ಮೇಲೆ ನೆನ್ಸಿಟ್ಟಿರುವಂತ ರಾಜ್ಮುಡಿ ರೈಸ್ ಕೂಡ ಹಾಕಿ ನಾನು 1.5 ಗ್ಲಾಸ್ಗೆ 3 ಲೋಟದಷ್ಟು ಬಿಸಿ ಬಿಸಿ ನೀರು ಹಾಕ್ತಾ ಇದ್ದೀನಿ. ನೀವು ಬಿರಿಯಾನಿ ಆದ್ರೂ ಮಾಡಿ, ಪಲಾವ್ ಆದ್ರೂ ಮಾಡಿ, ಈ ಟೈಮ್ ಅಲ್ಲಿ 1 ಟೇಬಲ್ ಸ್ಪೂನ್ ಹಾಲು ಸೇರಿಸೋದ್ರಿಂದ ಅನ್ನ ಚೆನ್ನಾಗಿ ಬಿಡಿ ಬಿಡಿಯಾಗಿ ಕುಕ್ ಆಗುತ್ತೆ. ಇದ್ರ ಜೊತೆಗೆ ಅರ್ಧ ಲೆಮನ್ ಜ್ಯೂಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ 10 ನಿಮಿಷ ಸ್ಲೋ ಫ್ಲೇಮ್ ನಲ್ಲಿ ಹಳೆ ತವ ಮೇಲೆ ಇಟ್ಟು ಸ್ಟೀಮ್ ಮಾಡಿದ್ರೆ ಆಯ್ತು. ತುಂಬಾನೇ ರುಚಿಯಾಗಿರುವಂತಹ ಹೋಟೆಲ್ ಸ್ಟೈಲ್ ಅಲ್ಲಿ ಒಂದು ಮೈಲ್ಡ್ ಸ್ಪೈಸಸ್ ಅಲ್ಲಿರುವಂತಹ ಪಲಾವ್ ತಯಾರಾಗುತ್ತೆ. ವೈಟ್ ರೈಸ್ ಗಿಂತನೂ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಇರುವಂತ ಈ ರಾಜ್ರು ತಿನ್ನುವಂತ ರಾಜ್ಮುಡಿ ರೈಸ್ ನ ಯಾವತ್ತಾದ್ರೂ ನೀವು ಟ್ರೈ ಮಾಡಿದೀರಾ? ಮಾಡಿಲ್ಲ ಅಂದ್ರೆ ಇವತ್ತೇ ಟ್ರೈ ಮಾಡಿ. ಎಲ್ಲಾ ಸೂಪರ್ ಮಾರ್ಕೆಟ್ಸ್ ಅಲ್ಲೂ ಸಿಗುತ್ತೆ.